ಗೈಸ್ ಇವ್ರನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು. ಏನಕ್ಕಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಾಗೆ ಬೇಗ ಎದ್ದು ಕಾಲೇಜಿಗೆ ಹೋಗಬೇಕು ಅಂತ ರೆಡಿ ಆಗಿದ್ದೆ. ಹಾಗೆ ಅಮ್ಮ ಅಂಬ್ಲಿ ಕೊಟ್ಟರು ಅಂತ ಅದನ್ನ ಕುಡಿದು ಸ್ಟಾರ್ಟಿಗೆ ಬಂದು ನೋಡಿದ್ರೆ ಗೈಸ್ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಬೈಕ್ ಎಲ್ಲ ನಿಲ್ಲಿಸ್ತಿದ್ರು. ಯಾರು ಬೈಕ್ ನಿಲ್ಲಿಸದೇ ಇದ್ದಿದ್ದಕ್ಕೆ ಬೈಕ್ ಬಂದಾಗ ಬೈಕ್ ಅಂತಿದ್ದಾರೆ ನೋಡ್ರಿ. ಹಾಗೆ ನಲ್ಲೂರಿಗೆ ಬಸ್ ಬಂತು ಅಂತ ನಾನು ನಮ್ಮ ತಂಗಿ ಬಸ್ ಹತ್ತಿ ನಲ್ಲೂರಿಗೆ ಬಂದ್ವಿ. ನಲ್ಲೂರಿಗೆ ಬಂದು ನೋಡಿದ್ರೆ ಒಂದು ಗೌರ್ಮೆಂಟ್ ಬಸ್ ಬರ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಬಂತು, ಅದನ್ನ ಹತ್ತಿ ಇಲ್ಲಿಗೆ ಬಂದು ಮತ್ತೆ ಗೌರ್ಮೆಂಟ್ ಬಸ್ಸಿಗೆ ಕಾಯ್ತಿದ್ವಿ. ಹಾಗೆ ಅರ್ಧ ಗಂಟೆ ಬಿಟ್ಟ ಮೇಲೆ ಬಸ್ ಬಂತು. ಕಾಲೇಜಿಗೆ ಬಂದು ನೋಡಿದ್ರೆ ನನಗಿಂತ ಮುಂಚೆನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದು ಕೂತಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಸ್ ಹಿಸ್ಟ್ರಿ ಪ್ರಾಜೆಕ್ಟ್ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೆ ಸ್ಟಾಫ್ ರೂಮ್ ಹತ್ರ ಬಂದು ಬರ್ಬೇಕಾದ್ರೆ ನಮ್ಮ ಕ್ಲಾಸ್ ಟಾಪರ್ ಜೊತೆ ನಮ್ಮ ಇಬ್ರು ಅಕ್ಕಂದಿರು ಬರ್ತಿದ್ರು. ಅವ್ರಿಗೆ ಮಾತಾಡ್ಸ್ಕೊಂಡು ಗೈಸ್ ಇವತ್ತು ಪೊಲಿಟಿಕಲ್ ಸೆಮಿನಾರ್ ಇದೆ ಅಂತ ನನ್ನ ಫ್ರೆಂಡ್ ಪ್ರಿಪೇರ್ ಆಗ್ತಿದ್ಲು. ಅವಳಿಗೆ ಮಾತಾಡ್ಸ್ಕೊಂಡು ಹಿಸ್ಟ್ರಿ ಪ್ರಾಜೆಕ್ಟ್ ಬಗ್ಗೆ ಕೇಳೋಣ ಅಂತ ಬಂದ್ರೆ ಸರ್ ಇನ್ನೂ ಏನು ಪ್ರಿಪರೇಷನ್ ಮಾಡಿಲ್ಲ ಅಂತ ಬೈಕ್ ಬಂದಾಗ ಹೋಗಿ ಕಳಿಸಿದ್ರು. ಇಲ್ಲಿ ಕೂತಿದಾರಲ್ಲ ಇವರು ಕಳೆದ 3 ವರ್ಷದಲ್ಲಿ 68 ಕ್ಯಾಟಗರೀಸ್ ಅಲ್ಲಿ ಚಾಂಪಿಯನ್ಶಿಪ್ ಪಡೆದು ಕಾಲೇಜಿಗೆ ಕೀರ್ತಿನ ತಂದಿರ್ತಾರೆ. ಈ ಒಂದು ಸಾಧನೆಯಲ್ಲಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಅವ್ರು ಇರೋದು ನನಗಂತೂ ತುಂಬಾ ಖುಷಿಯಾಗಿದೆ. ಹಾಗೆ ಅಲ್ಲಿಂದ ಪೊಲೀಸ್ ಚೌಕಿಗೆ ಬಂದು ಮಧ್ಯಾಹ್ನ ಎಷ್ಟೇ ಬಿಸಿಲಿದ್ರು ಹಾಸ್ಟೆಲಿಗೆ ನಡ್ಕೊಂಡ್ ಬಂದು ಸಂಜೆ ಟೀ ಮತ್ತು ಬಿಸ್ಕೆಟ್ನ ಕೊಡ್ತಿದ್ರು. ಅದನ್ನ ತಿಂದು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಜೊತೆ ಬಾಳೆಹಣ್ಣು ಕೊಟ್ಟಿದ್ರು. ಅದನ್ನ ಊಟ ಮಾಡಿದೆ. ಬರೀ ಇಂಥದೆಯಾ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.